ಯಲಹಂಕ ತಾಲೂಕಿನಾದ್ಯಂತ ಕಳೆದ ರಾತ್ರಿ ಭಾರೀ ಮಳೆಯಾಗಿದೆ. ಯಲಹಂಕ, ಕೋಗಿಲು, ಕೊಡಗೇನಹಳ್ಳಿ, ಅಮೃತಹಳ್ಳಿ, ಬಾಗ್ಲೂರು, ಹುಣಸಮಾರ್ನಹಳ್ಳಿ ಸುತ್ತಮುತ್ತ ಭಾರೀ ಮಳೆ ಆಗಿರುವಂಥದ್ದು. ಏರ್ಪೋರ್ಟ್ ರಸ್ತೆಯ ವಿದ್ಯಾನಗರ ಕ್ರಾಸ್ ತಗ್ಗು ಪ್ರದೇಶ ಜಲಾವೃತವಾಗಿಬಿಟ್ಟಿತ್ತು. ಟ್ರಾಫಿಕ್ ಜಾಮ್ ಉಂಟಾಗಿ ವಾಹನ ಸವಾರರು ಪರದಾಡಬೇಕಾದಂಥ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಟ್ರಾಫಿಕ್ ಜಾಮ್ ನಿಯಂತ್ರಿಸೋಕೆ ಸಂಚಾರಿ ಪೊಲೀಸರು ಹರಸಾಹಸ ಪಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ನಿನ್ನೆ ಸುರಿದಂಥ ಮಳೆಗೆ ಬೆಂಗಳೂರಿನ ಕೆಲವು ಪ್ರದೇಶಗಳಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ಎಲ್ಲೆಲ್ಲಿ ಯಾವ್ಯಾವ ಥರದ ಸಿಚುವೇಶನ್ ಇದೆ ಅನ್ನೋದನ್ನ ನೋಡ್ತಾ ಇದ್ದೀರಾ. ನೋಡಿ, ಟ್ರಾಫಿಕ್ ಜಾಮ್ ಆಗೋಗಿತ್ತು. ಇದರಿಂದ ಸಂಚಾರಿ ಪೊಲೀಸರು ಹರಸಾಹಸ ಪಡಬೇಕಾದಂಥ ಪರಿಸ್ಥಿತಿ ಆಗಿತ್ತು. ಇದು ನಿನ್ನೆ ಒಂದು ರಾತ್ರಿ ಸುರಿದಂಥ ಮಳೆಗೆ ಇಷ್ಟೆಲ್ಲ ಅವಾಂತರ ಬೆಂಗಳೂರಿನಲ್ಲೇ ಆಗಿರೋದು. ಯಲಹಂಕ, ಬಾಗ್ಲೂರು, ಹುಣಸಮಾರ್ನಹಳ್ಳಿ ಸುತ್ತಮುತ್ತ ಭಾರೀ ಮಳೆ ಆಗಿದೆ. ಅದರಿಂದ ಇಷ್ಟೆಲ್ಲ ಸಮಸ್ಯೆಗಳು ಎದುರಾಗಿದೆ. ನೋಡಿ, ಟ್ರಾಫಿಕ್ ಜಾಮ್ ಆಗಿತ್ತು. ಅದರ ಕ್ಲಿಯರೆನ್ಸ್ಗಾಗಿ ಸಂಚಾರಿ ಪೊಲೀಸರು ಸಿಕ್ಕಾಪಟ್ಟೆ ಪರದಾಡಬೇಕಾಯಿತು. ಹೆದ್ದಾರಿ ಪ್ರಾಧಿಕಾರ ತಗ್ಗು ಪ್ರದೇಶದ ನೀರು ಹೊರಕ್ಕೆ ಹರಿಯೋದಕ್ಕೆ ವ್ಯವಸ್ಥೆ ಮಾಡಿಲ್ಲ. ಇದರಿಂದ ಕೂಡ ಸಮಸ್ಯೆಗಳಾಗ್ತಾ ಇದೆ. ಜನ ಸಮಸ್ಯೆಯನ್ನು ಎದುರಿಸ್ತಾನೇ ಇದ್ದಾರೆ. ಇನ್ನು ಬ್ಯಾಟರಾಯನಪುರ ಆಗಿರ್ಬೋದು, ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಇದೇ ಥರದೊಂದು ಸಿಚುವೇಶನ್ ನಿರ್ಮಾಣ ಆಗಿತ್ತು. ಹಾಗಾಗಿ ದಯವಿಟ್ಟು ಇದನ್ನೆಲ್ಲ ಸರಿ ಮಾಡಿ. ಈ ಥರ ಮಳೆ ಬಂದಾಗೆಲ್ಲ ಅಸ್ತವ್ಯಸ್ತ ಆದರೆ ಸಮಸ್ಯೆ ಆಗುತ್ತೆ. ಇನ್ನೇನು ಮಳೆಗಾಲ ಪ್ರಾರಂಭ ಆಗ್ತಾ ಇದೆ. ಈ ಇಡೀ ಮಳೆಗಾಲ ಹೇಗಪ್ಪ ಕಳೆಯೋದು ಅಂತ ಅನ್ನಿಸಿದ್ದಂತೂ ಸುಳ್ಳಲ್ಲ.